ಹಾಡೋರ್ಗಿರ್ಬೇಕು ಕಂಠ, ಕೂತ್ ಕೇಳೋರ್ಗಿರ್ಬೇಕು ಸೊಂಟ ಅಂತ ಹೇಳ್ತಾರ ಅವ್ರು. ಹೌದು, ನಾವು ಪದ ಆಡಿದ್ರೆ ಹೊಡೆದಾಗಿರ್ಬೇಕಂತ ಒಂದು ಟೆಂಟ ಅಣ್ಣ ಕರೆಕ್ಟ್ ಮಾಯಕ್ ಸಟ್ಟ ಅಣ್ಣ ಹಿಂಗೆ ಇಟ್ಬಿಡು ಸಾಕು ಪುಣ್ಯಾತ್ಮ ನಿನಗ. ಹಾಡೋರ್ಗೆ ಕಂಠ ಇತ್ತಂದ್ರೆ ಹಾಡ ರಚನೆ ಆಗ್ತಿರ್ತಾವ. ಹೌದು, ಹಾಕಿರ್ತಾವ್. ಕೂತ್ ಕೇಳೋರ್ಗೆ ಸೊಂಟ ಬಿತ್ತಂದ್ರೆ ಹಾಡಾಕ್ ಕೂತ್ ಕೇಳಾಕ್ ಬರ್ತದ. ಹೌದು, ಕಂಠ ಸೊಂಟ ಇರ್ಲಿ ಅಂದ್ರೆ ವ್ಯರ್ಥ ಆಗಿ ಹೋಗ್ತಾವ ಅಂತಕ್ಕಂಥ ಮಾತುಗಳನ್ನ ಹೇಳಿ ಹೇಳಿ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎನ್ನುತ್ತಾ ಸರ್ವದಾ ಎನ್ನುತ್ತಾ ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರಿಪ್ಪ? ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ 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 ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಅರಿತು 700 ವರ್ಷ, ಅರಿಯದಿ 700 ವರ್ಷ. ಹೌದಪ್ಪ, ಹೌದು, ವರುಷ ಅರಿತು 700 ವರ್ಷ, ಅರಿಯದಿ 700 ವರ್ಷ ಆಹಾ ಜಗತ್ತನ್ನ ಸಂಚಾರ ಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರ್ತಕ್ಕಂಥ ಭವಿಷ್ಯ ವಾಣಿಯನ್ನು ನುಡಿದಿರ್ತಕ್ಕಂಥವ್ರು ಇವ್ರು ಯಾರ್ಯಪ್ಪ? ರೇವಣ ಸಿದ್ದೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರು ಯಾರಿಪ್ಪ? ಸೂರಮದೇವಿಯ ಸುತ್ತ ಭರಮದೇವರ ಕಂದ ಕಳವಿ ನಾರಾಯಣಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಯವನ್ನು ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಹಾಲ ಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ಲಿಂಗ ಬೀರಾಣ ದೇವರ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನ ಹೇಳಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರು ಯಾರು? ಕಾಡಿದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಅಳಿಸಿ ಹುಲಜಂತಿ ಅನಸಿ. ಹೌದು, ಹುಲಜಂತಿ ಅನಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು ಇವ್ರು ಯಾರ್ಯಪ್ಪ? ಮಹಿಮಾ ಪುರುಷನು, ಸಿದ್ಧಿ ಪುರುಷನು, ಪವಾಡ ಪುರುಷನು, ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ಯಾರು? ನನ್ನಪ್ಪ ಮುತ್ಯಾಮಾಳಿಂಗರನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಮಾಳಿಂಗರಾಯನ 4 ಮಕ್ಕಳಾಗಿರ್ತಕ್ಕಂಥವ್ರು ಯಾರ್ಯಾರು? ರೆಬ್ಬರಾಯ, ಬೀರ್ಮುತ್ಯ, ಕಣ್ಣಮುತ್ಯ, ಸಣ್ಣವ ಸೋಮುತ್ಯ. ಹೌದು, ಸಣ್ಣ ಸ್ವಾಮುತ್ಯ. ಇವರೆಲ್ಲರಿಗೂ ಕೂಡ ಭಕ್ತಿ ನಮಸ್ಕಾರಗಳನ್ನ ಹೇಳಿ ಮಾಳಿಂಗರಾಯನ 4 ಮಕ್ಕಳು ಇದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಇವ್ರು ಯಾರಿಪ್ಪ? ತಂದೆ ಅಂಕಣ್ಣಗೌಡ, ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹೌದು, ಪುಣ್ಯ ಉದರದಲ್ಲಿ ಜನಿಸಿ ಬಂದು ಗಣ್ಯಾರ ಸಿಂದಗಿ ಒಳಗ ಗಾಂಜಾ ಸೇದಿ. ಹೌದಪ್ಪ, ಹೌದು, ಏನು ಗಣ್ಯಾರ ಸಿಂದಗಿ ಒಳಗ ಸಿದ್ಧಪತ್ರಿಯನ್ನು ಸೇದಿ ಗಣ್ಯಾರ ಸಿಂದಗಿ ಒಳಗ ಗಾಂಜಾ ಸೇದಿ ಮಳಿ ಸುರಿಸಿ ಪವಾಡ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಕ್ವಾಣಗನೂರು ಕರ್ಸಿದ್ದು ಗುಣಿಸಿರ್ತಕ್ಕಂಥವ್ರು ಇವ್ರು ಯಾರೀ? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿದ್ದರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ನನ್ನ ಕುಲಗುರಾಗಿರ್ತಕ್ಕಂಥವ್ರು ಇವ್ರು ಯಾರಪ್ಪ? ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನಲ್ಲಿ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು ಮೇಲಾಗಿ ನನ್ನ ಮೇಳಿನ ಒಡೆಯನಾಗಿರ್ತಕ್ಕಂಥವ್ರು ಯಾರಿಪ್ಪ? ನಮ್ಮ ಮೇಳಿನ ಒಡೆಯ ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದಿಗೆ ನಮಸ್ಕಾರಗಳನ್ನ ಹೇಳಿ ಯಾವ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವಪ್ಪ ಗ್ರಾಮ? ಈ ಗರುಳಗಿ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥವ್ರು ಯಾರು? ರಾಮಲಿಂಗ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ
ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಇವ್ರು ಯಾರಿಪ್ಪ? ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರ ಗ್ರಾಮದ ನಾಗೂರ ಲಕ್ಷ್ಮಣ ಮಾಸ್ತರ್ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ ಹೇಳಿ ಅದಕ್ಕ ಮರಣ್ಣ ಏನಾಯ್ತು ಈಶ್ವರ್ ಮಾತಾ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನಪ್ಪ ರಾಮಲಿಂಗೇಶ್ವರನ ಒಂದು ಜಾತ್ರಾದ ನಿಮಿತ್ತದ ಸಲುವಾಗಿ ಏನ್ ಮಾಡ್ಯಾರಪ್ಪ ಇಲ್ಲಿ? ಒಡ್ಡಿವಾಲಗ ಶಿವಾಸ್ತನದ ಡೊಳ್ಳಿನ ಪದಗಳ ನಡಿಲೆ ಅಂತ ಹೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳು ಬರಮಾಡಿಕೊಂಡಾರ. ಅವ್ ಯಾವ್ಯಾವ್ರಿ ಎರಡು ಮೇಳ? ಅವು ಎರಡು ಮೇಳ ಯಾವತ್ತು ಕೇಳಿದ್ರ ಯಾವ? ಒಂದು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಭಾಗೋಡ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ, ಇದು ನಮ್ಮದೈತಿ. ಇದು ನಮ್ಮ ಸಂಘ. ಹೌದು. ಇನ್ನು ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಮೇಳ ಇನ್ನೊಂದ್ ಯಾವ್ದಪ್ಪ? ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಗುಣಕಿ ಗ್ರಾಮದ ಯೋಗಿನಾದ ಮೋಕ್ಷಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ, ನಮ್ಮ ಅಭಿಷೇಕನ ಕಲಾಗಾಯನ ಸಂಘ. ಹೌದಪ್ಪ, ಹೌದು, ಅವ್ರ ಸಂಘ. ಈ ಎರಡೂ ಮೇಳಗಳನ್ನ ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಬರಮಾಡಿಕೊಂಡಿರ ನನ್ನ ಆತ್ಮೀಯ ಬಂಧುಗಳೇ. ಹೌದು. ಇವ್ ಎರಡೂ ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ. ಇವ್ ಹೆಂಗಪ್ಪ ಮೇಳ? ದಿನಾಲು ನಾಡ ಮೇಳ ತಿರುಗಾಡಿ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಇಲ್ಲಿಗೆ ಭಂಡಾರ ಕೊಟ್ಟು ಕರ್ಸಾರಲ್ರಿ. ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತವು. ಯಾಕಪ್ಪ ಲೋಪದೋಷ? ನೀ ಅಡ್ಡು ಮೇಳ ಪುಕ್ಕಟ ಬಂದ್ರಿ ಇಲ್ಲ ಬೇಕಲ್ಲ ರೊಕ್ಕ ಕೊಟ್ರ ಎಲ್ಲಾ ಕೊಟ್ರ ಯಾಕೆ ತಪ್ಪಾಕವ? ಬರೋದರಿ 12ಕ್ಕೆ ಬರ್ತೀರಿ ಮತ್ತ ತಪ್ಪಾಕವತ್ರಿ ಯಾಕ ತಪ್ಪಾಗ್ತವು? ಹಾಡುವಂತ ಕಲಾವಿದರಿಗೆ ದಿನ ಒಂದು ಊರು ಭಂಡಾರ ಬರ್ತಾವು. ಹೌದು, ಬರ್ತಾವು. ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ದೀವಿ ನಾವು? ಎಲ್ಲಿ ಹೋಗಿದ್ದೇವಪ್ಪ? ಎಲ್ಲಿ? ಲೋಣಿ ಬಿಕೆ ಗ್ರಾಮದೊಳಗೆ ಜಾಕಿರ್ ಸಾಹೇಬ್ರ ಸಂಘಟ ಕಾರ್ಯಕ್ರಮ ಮಾಡಿ ಬಂದೇವ್ ನಾವು. ಅವ್ರ ಸಂಘಟ ಕತ್ತಿ ಕಡ್ದು ಬಂದೇವಪ್ಪ ರಾತ್ರಿ ಬೆಳತನ. ಅಲ್ಲಿ ಹೋದೇವ್ ಕರೆ ಅಲ್ಲಿ ನಮಗ್ ಉಪವಾಸ ಹಾಡಕ್ ಹಚ್ಚದ್ರ ಏನವ್ರು? ಹಾಡಕ್ ಹಚ್ಚಿಲ್ಲಪ್ಪ. ಹೊಟ್ಟೆ ತುಂಬಾ ಊಟ ಹಾಕಿದ್ರು ಮ್ಯಾಗ ನಾವು ನೀರ್ ಕುಡ್ದೇವಲ್ರಿ. ಇಲ್ಲಿ ಒಂದ್ ಮಾತದ. ಏನು ಮಾತ? ನೀರಿನಲ್ಲಿ ಪರಾಕ್ ಐತಂದ್ರು ಸ್ವರ ಬೀಳ್ತದ. ಹೌದು, ಬೀಳ್ತದ. ಅನ್ನಿನಲ್ಲಿ ಪರಾಕ್ ಐತಂದ್ರು ಸ್ವರ ಬೀಳ್ತದ. ಹೌದು. ಅದಕ್ಕೆ ಒಂದ್ ಮಾತು ಹೇಳ್ತಾರ ಅವ್ರು. ಏನ್ ಹೇಳ್ಯಾರ ಮಾತ? ಹಾಡೋರ್ಗಿರ್ಬೇಕು ಕಂಠ, ಕೂತ್ ಕೇಳೋರ್ಗಿರ್ಬೇಕು ಸೊಂಟ ಅಂತ ಹೇಳ್ತಾರ ಅವ್ರು. ಹೌದು. ನಾವು ಪದ ಆಡಿದ್ರೆ ಹೊಡೆದಾಗಿರ್ಬೇಕಂತ ಒಂದು ಟೆಂಟ ಅಣ್ಣ ಕರೆಕ್ಟ್ ಮಾಯಕ್ ಸಟ್ಟ ಅಣ್ಣ ಹಿಂಗೆ ಇಟ್ಬಿಡು ಸಾಕು. ಪುಣ್ಯಾತ್ಮ ನಿನಗ. ಹಾಡೋರ್ಗೆ ಕಂಠ ಇತ್ತಂದ್ರೆ ಹಾಡ ರಚನೆ ಆಗ್ತಿರ್ತಾವ. ಹೌದು, ಹಾಕಿರ್ತಾವ. ಕೂತ್ ಕೇಳೋರ್ಗೆ ಸೊಂಟ ಬಿತ್ತಂದ್ರೆ ಹಾಡಾಕ್ ಕೂತ್ ಕೇಳಾಕ್ ಬರ್ತದ. ಹೌದು. ಕಂಠ ಸೊಂಟ ಇರ್ಲಿ ಅಂದ್ರೆ ವ್ಯರ್ಥ ಆಗಿ ಹೋಗ್ತಾವ ಅಂತಕ್ಕಂಥ ಮಾತುಗಳನ್ನ ಹೇಳಿ ಎರಡೂ ಮೇಳಿನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ತಪ್ಪು ಅನ್ನೋದು ಬದಿಗೆ ಒಪ್ಪು ಅಂತಕ್ಕಂಥದ್ದು ಹೊತ್ತು ಮುಳುಗೋರಿಗೆ ಸ್ವೀಕಾರ ಮಾಡ್ಬೇಕಂತ ದೈವಿಕ ಕೈ ಮುಗಿದು ಕೇಳಕೊಂಡು ಯಥಾಪ್ರಕಾರ ಒಂದು ಕ್ಯಾಲಿಯನ್ನ ಹಾಡಿ ನಮ್ಮ ಅಭಿಷೇಕನ ಮೇಳಿಗೆ ಹೋಗ್ತದ ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ.